ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟೊತ್ತಿಗೆ ರೀ, ನೀವು ಇಷ್ಟೊಂದು ಟೆನ್ಷನ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದಿಲ್ಲ ರೀ. ಅಷ್ಟಕ್ಕೂ ನೀವು ಮನೆಗೆ ಬಂದ್ರೂ ಎಷ್ಟು ರಿಗ್ರೆಟ್ ಮಾಡ್ತಿದೆ ಅಲ್ವಾ ನಿಮಗೆ, ಹಾಗಲ್ಲ ಹೀಗೆ ಅಂತ ನನಗೆ ಈಗ ಅರಿವಾಗ್ತಿದೆ ಕಣ್ರಿ. ನೀವೆಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೀರೋ ಆಫೀಸಲ್ಲಿ ಅಂತ. ಈಗ ಮಾಡ್ಕೊಂಡು ಏನು ಪ್ರಯೋಜನ? ಏನು ಹೇಳು, ನಿಂದೇನು ಕೆಲಸ ಇದೆಯೋ ಅದನ್ನ ಮಾಡ್ಕೊ ಹೋಗು ಅಂತ ಹೇಳ್ತಾ ಇರ್ತಾನೆ ವಿವೇಕ್. ಸರಿ ರೀ, ನಿಮಗೆ ಟೆನ್ಷನ್ ಆಗಿದೆ ಅಂತ ಗೊತ್ತಾಗಿದೆ, ಒಂದು ಕಾಫಿ ಹೇಳಿ ಕಳಿಸ್ತೀನಿ ಅಂತ ಹೇಳಿನ ಗೌರಿ ಅಲ್ಲಿಂದ ಹೊರಟಿರ್ತಾಳೆ. ಅಷ್ಟೊತ್ತಿಗೆ ಸೀದಾ ಶ್ರುತಿ ಹತ್ರ ಬಂದು, ಏನ್ ಮಾಡ್ತಿದ್ಯಾ ಶ್ರುತಿ? ಅದು ಮೇಡಮ್, ಯಾವ ಸ್ಕೆಚ್ ಹಾಕೋದು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ ಶ್ರುತಿ. ಹೌದಾ, ಸರಿ, ನಾನು ಸ್ಕೆಚ್ ಹಾಕೊಡ್ತೀನಿ ಇರು ಅಂತ ಹೇಳಿನ ಅವಳಿನ ಸ್ಕೆಚ್ ಹಾಕೋದಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಅಲ್ಲಿ ನಿಮ್ ಸರ್ ಏನಾದ್ರು ಬರ್ತಾರೋ ಏನೋ, ಆ ಕಡೆ ನೋಡ್ಕೊಳ್ತಾ ಇರು ಸ್ವಲ್ಪ ಅಂತ ಹೇಳ್ತಾ ಇರ್ತಾಳೆ. ಸರಿ ಮೇಡಮ್, ನಾನು ನೋಡ್ಕೋತೀನಿ ಅಂತ ಹೇಳಿನ ಶ್ರುತಿ ಅಲ್ಲಿಗೆ ಹೋಗಿರ್ತಾಳೆ. ಈ ಕಡೆ ನೋಡಿದ್ರೆ ಗೌರಿ ಅವಳಿಗೆ ಇಷ್ಟ ಆಗಿರೋ ಡಿಸೈನ್ಸ್ನೆಲ್ಲ ಹಾಕಿ ಹೇಗಿದೆ ಅಂತ ಕೇಳ್ತಾ ಇರ್ತಾಳೆ. ವಾವ್ ಮೇಡಮ್, ಸಖತ್ತಾಗಿದೆ. ನೀವು ಹಾಕೋ ಸ್ಕೆಚ್ಗೂ ಯಾರು ಪೈಪೋಟಿನೇ ಇಲ್ಲ ಅನ್ಸುತ್ತೆ, ಅಷ್ಟು ಸಕ್ಕತ್ತಾಗಿದೆ ಮೇಡಮ್ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಸರಿ, ಇದನ್ನ ತಗೊಂಡೋಗಿ ಅವ್ರಿಗೆ ಕೊಡು. ನಾನಾ? ಬೇಡ ಮೇಡಮ್, ಬೇಡ, ನೀವೇ ತಗೊಂಡೋಗಿ ಕೊಡಿ. ಏನ್ ಹೇಳ್ತಿದ್ಯಾ ಶ್ರುತಿ? ನಾನ್ ಕೊಡೋದಿಕ್ಕಾಗಲ್ಲ, ಸುಮ್ನೆ ಮತ್ತೆ ಇಲ್ದೇ ಇರೋರಾದಂತ ಆಗುತ್ತೆ. ನೀನೇ ಎತ್ಕೊಂಡೋಗಿ ಕೊಡು. ನೀವ್ ಹಾಕಿರೋ ಸ್ಕೆಚ್ಗೆ ನಾನ್ ಕ್ರೆಡಿಟ್ಸ್ ತಗೊಳ್ಳೋದ? ನನಗಿಷ್ಟ ಆಗಲ್ಲ ಮೇಡಮ್, ನೀವೇ ಹೋಗಿ ಕೊಡಿ ಅಂತ ಹೇಳ್ತಾ ಇರ್ತಾರೆ. ಸರಿ, ಇನ್ನೇನು ಮಾಡೋದಿಕ್ಕಾಗಲ್ಲ ಅಂತ ಗೌರಿ ಸೀದಾ ಎತ್ಕೊಂಡು ವಿವೇಕ್ ಹತ್ರ ಹೋಗ್ತಾ ಇರ್ತಾಳೆ. ರೀ, ತಗೊಳ್ಳಿ, ನಾನೊಂದೆರಡು ಸ್ಕೆಚ್ ಹಾಕಿದ್ದೀನಿ, ಅದ್ ಹೇಗಿದೆ ಅಂತ ನೋಡಿ ಅಂತ ಹೇಳ್ತಾ ಇರ್ತಾಳೆ. ಏನ್ ನಿನಗೆ ಸ್ವಲ್ಪನೂ ಬುದ್ಧಿ ಅನ್ನೋದಿದ್ಯೋ ಇಲ್ವೋ? ಇದೇನ್ ನೀನ್ ಅಡ್ಗೆ ಮನೆ ಅನ್ಕೊಂಡಿದ್ಯಾ? ಅಡ್ಗೆ ಮಾಡ್ದಂಗೆ ಚಕ ಇಲ್ಲಿ ಮಾಡೋದಿಕ್ಕೆ ನಿಂದ ಎಷ್ಟ್ ಕೆಲ್ಸ ಇದೆಯೋ ಅಷ್ಟ್ ಮಾಡ್ಕೊ, ಇಲ್ಲ ಸೀದಾ ಮನೆಗೆ ಹೋಗು. ಏನಾದ್ರೂ ಅಡ್ಗೆ ಕೆಲ್ಸ ಇದ್ರೆ ಮಾಡ್ಕೊ, ಇದು ನೀನ್ ಅಡ್ಗೆ ಮಾಡ್ದಷ್ಟು ಸುಲಭ ಅಲ್ಲ ಅಂತ ಕೇವಲವಾಗಿ ಮಾತಾಡ್ತಿದ್ದಿದ್ ನೋಡಿ ಗೌರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಲ್ಲಿ ಶ್ರುತಿನೂ ಸಹ ಆ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಗೌರಿಗೆ ತುಂಬಾ ಬೇಜಾರಾಗಿ ಹೊರಗಡೆ ಬಂದಾಗ, ನಾನು ಹೇಳ್ದೆ ತಾನೆ ಶ್ರುತಿ, ನೀನೇ ಎತ್ಕೊಂಡೋಗಿ ಕೊಡು ಅಂತ ಹೇಳ್ದೆ. ಅಯ್ಯೋ ಸಾರಿ ಮೇಡಮ್, ಸರ್ ಈ ರೀತಿ ಎಲ್ಲ ಅನ್ಕೊಳ್ತಾರ ಅಂತ ಗೊತ್ತಿದ್ದಿಲ್ಲ. ನಾನು ಹೇಳ್ದಂಗೆ ನೀನ್ ಎತ್ಕೊಂಡೋಗಿ ಕೊಟ್ಟಿದ್ರೆ ಇಷ್ಟು ರಾಧ ಅಂತ ಆಗ್ತಿತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ವಿವೇಕ್ ಅವ್ಳ ಡಿಸೈನ್ಸ್ ಹಾಕಿರೋದನ್ನ ಇನ್ನೇ ಮುಂದೆ ನೋಡ್ದಿರ ಆ ಪೇಪಿನ ಅರ್ಧಾಕ್ಬಿಡ್ತಾನೆ. ಅಷ್ಟೊತ್ತಿಗೆ ಹಿಂದಿದ್ದು ತುಂಬಾ ಗೌರಿಗೆ ಬೇಜಾರಾಗುತ್ತೆ. ಮೇಡಮ್, ಈಗೇನ್ ಮೇಡಮ್ ಮಾಡೋದು? ನೀವ್ ಹಾಕಿರೋ ಡಿಸೈನು ಸಹ ಅರ್ಧಾಕ್ಬಿಟ್ರು ಸರು ಅಂತ ಕೇಳ್ತಾ ಇರ್ತಾಳೆ ಶ್ರುತಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟಕ್ಕೂ ಇದನ್ನೆಲ್ಲ ನಾನು ಡಿಸೈನ್ಸ್ ಹಾಕೋಕ್ಕಿಂತ ಮುಂಚೆ ಲ್ಯಾಪ್ಟಾಪ್ ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಟಿದ್ದೀನಿ ಅನ್ಸುತ್ತೆ. ನಡಿ, ಅದನ್ನೇ ನೋಡಿ ನೀನು ತೋರಿಸುವಂತೆ. ಮೇಡಮ್, ನೀವು ಇಷ್ಟು ಶಾರ್ಟ್ ಟೈಮಲ್ಲಿ ಅದೆಲ್ಲ ಹೇಗ್ ಮೇಡಮ್ ಮಾಡ್ತೀರಾ? ನಿಜವಾಗ್ಲೂ ನಿಮ್ಗೆ ಸಲ್ಯೂಟ್ ಹೊಡಿಬೇಕು ಮೇಡಮ್ ಅಂತ ಹೇಳ್ತಾ ಇರ್ತಾಳೆ. ಸಾಕು ಹೊಗಳಿದ್ದು, ನಡಿ, ಏನ್ ಕೆಲಸ ಇದೆಯೋ ಅದನ್ನ ಮಾಡ್ಕೊಳ್ಳೋಣ ಅಂತ ಗೌರಿ ಮತ್ತೆ ಶ್ರುತಿ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಮತ್ತೆ ಅವ್ರ ಯಜಮಾನ್ರು ಪೊಲೀಸ್ ಸ್ಟೇಷನ್ ಹತ್ರ ಬಂದು, ಸರ್, ನಮ್ಮ ಮಗಳು ಆ ರೀತಿ ತಪ್ಪು ಮಾಡಿರಲ್ಲ ಸರ್. ಯಾಕೆ ಸರ್? ಈಗ ಓದೋ ಹುಡ್ಗಿ ಸರ್, ಅವಳಿಗೆ ಏನಾದ್ರೂ ಮತ್ತೆ ಹೆಚ್ಚು ಕಮ್ಮಿ ಆಗಿ ಒಂದು ಬ್ಲ್ಯಾಕ್ ಮಾರ್ಕ್ ಉಳಿಯುತ್ತೆ ಸರ್ ಅವಳ ಮೇಲೆ. ಅಷ್ಟಕ್ಕೂ ಅದು ಸರಿ ಹೋಗಲ್ಲ ಸರ್, ಬಿಟ್ಬಿಡಿ ಸರ್ ಅಂತ ಕೇಳ್ತಾ ಇರ್ತಾರೆ ಪೊಲೀಸ್ ಅವ್ರನ್ನ. ಅಪ್ಪ, ನೀನ್ ಯಾಕಪ್ಪ ಕಾಲಿಟ್ಕೊಳಕ್ ಹೋಗ್ತಿದ್ಯಾ? ಸುಮ್ನೆ ಇರಪ್ಪ. ಅಮ್ಮ, ನಾನು ಹೇಳ್ತಾ ಇದ್ದೀನಿ ತಾನೆ, ನಾನೇ ಬರ್ತೀನಿ ಅಂತ. ನೀವ್ ಹೋಗ್ರಿ ಮನೆಗೆ ಅಂತ ಹೇಳ್ತಾ ಇದ್ಲ್ವಾ ಅಂತ ಚಿನ್ನು ಹೇಳ್ತಾ. ಸುಮ್ನೆ ಇರೇ, ನೀನ್ ಯಾಕೆ ಈ ರೀತಿ ಎಲ್ಲದಕ್ಕೂ ಮೂಗ್ ತೂರಿಸ್ತ್ಯಾ? ನಿಂದೇನಿದ್ಯೋ ಅದನ್ನ ಕೆಲಸ ಮಾಡ್ಕೊಳ್ತೀರಾ? ನೋಡಿ, ಇಲ್ಲಿವರೆಗೂ ತಂದ್ಕೊಂಡಿದ್ಯಾ, ಈಗ ಯಾರಪ್ಪ ನಮಗ್ ಆಧಾರ ಅಂತ ಹೇಳ್ಕೊಂಡು ಅವ್ರಿಬ್ರು ಸಹ ಹೊರಗಡೆ ಬರ್ತಾರೆ. ರೀ, ನೀವು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ತಗೊಳ್ಳಿ, ಒಂಚೂರಾದ್ರೂ ಊಟ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಬೇಡ ಕಣೆ, ನನಗೆ ಊಟನೂ ಬೇಡ, ಏನೂ ಬೇಡ, ನನಗೆ ಮಗಳು ಹೊರಗೆ ಬಂದರೆ ಅಷ್ಟೇ ಸಾಕು ಅಂತ ಕಾಂತಲಕ್ಷ್ಮಿಯವರು ಸಹ ತುಂಬಾ ಬೇಜಾರು ಮಾಡ್ಕೊಂತ ಕೂತಿರ್ತಾರೆ. ಅಷ್ಟೊತ್ತಿಗೆ ಅವ್ರ ಅಕ್ಕ ಬಂದು, ಏನೇ ಕಾಂತ, ನಿನಗೊಂದೊಂದಲ್ಲ ಕಣೆ, ಒಂದೊಂದು ಕಷ್ಟ ಬರ್ತಿದ್ಯಲ್ಲೇ, ಯಾಕೆ ಈ ರೀತಿ ಆಗ್ತಿದೆ ನಿನಗೇನೆ? ಏನ್ ಮಾಡೋದಕ್ಕ,
ನಮ್ಮ ಬಡ ಜೀವನ ಅಲ್ವಾ, ಏನಾದರೂ ಒಂದು ಅನಾಹುತ ಆಗಿ ಸಮಾಧಾನ ಆಗೋವರೆಗೂ ಇರಲ್ಲ ದೇವರು ಕಣ್ಮುಚ್ಚಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ 3 ಜನನು ಸಹ ಬೇಜಾರಾಗಿ ಕೂತಿರ್ತಾರೆ. ಇನ್ನ ಗೌರಿ ಮತ್ತೆ ವಿವೇಕ್ ಇಬ್ರು ಇನ್ನ ಮನೆಗೆ ಹಿಂತಿರುಗಿರ್ತಾರೆ. ಇನ್ನ ನಾನೇ ಅಡ್ಗೆ ಮಾಡ್ಕೋತೀನಿ, ನೀನೇನು ಮಾಡೋದ್ ಬೇಕಾಗಿಲ್ಲ ಅಂತ ವಿವೇಕ್ ಹೇಳ್ತಾ ಇದೀನಿ ನೋಡಿ. ಅಯ್ಯೋ ನಾನ್ ಮಾಡ್ತಾ ಇದೀನಲ್ವಾ ರೀ, ಯಾಕ್ರಿ ನಿಮ್ಗೆ ಅಷ್ಟೊಂದು ಕಷ್ಟ? ಹಾ, ಕಷ್ಟನಾ ಪಷ್ಟನಾ? ನನಗೇನು ಕಷ್ಟ ಇಲ್ಲ, ನಾನು ಅಡಿಗೆ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ. ಹಾ, ಈಗ ಏನ್ ಮಾಡ್ಕೋತೀರಾ? ಹೇಗಿದ್ರು ಬ್ರೆಡ್ ಇದೆ, ಆಮ್ಲೆಟ್ ಹಾಕೊಂಡ್ ತಿಂತೀನಿ ಅಂತ ಹೇಳಿ ಇನ್ನ ಅವ್ನ್ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾನೆ. ಹೌದಾ, ಸರಿ ನಿಮ್ ಇಷ್ಟ ಅಂತ ಹೇಳ್ತಾ ಇನ್ನ ವಿವೇಕ್ ಆಮ್ಲೆಟ್ ಹಾಕೊಳಕ್ ಹೋಗಿ ಪೂರ್ತಿ ಸೀದಿಸ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಅವನಿಗೂ ಸಹ ರಿಗ್ರೆಟ್ ಆಗಿ ಅಯ್ಯೋ ನಾನು ಯಾಕೆ ಈ ರೀತಿ ಮಾಡ್ಕೊಂಡೆ ಅಂತ ಅವನಿಗೆ ಊಟ ಮಾಡೋ ಮನ್ಸಹೇ ಹೋಗ್ಬಿಟ್ಟಿರುತ್ತೆ. ಆಗ ರೀ, ನೀವು ಅಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಬೆಂಡೆಕಾಯಿ ಗೊಜ್ಜು ಚಪಾತಿ ಎಲ್ಲ ಇದೆ, ಬನ್ನಿ ತಿನ್ನಿ ಅಂತ ಹೇಳ್ತಿದ್ರು. ನೋವೇ, ಚಾನ್ಸೇ ಇಲ್ಲ, ನಾನು ನೀನ್ ಮಾಡಿರೋ ಅಡ್ಗೆನ್ ತಿನ್ನೋದ ಬೇಡವೇ ಬೇಡ ಅಂತ ಇಬ್ರು ಸಹ ಅವ್ ಮುಂಗುಸಿ ತರ ಆಡ್ತಾ ಇರ್ತಾರೆ. ಈಗ ಅಷ್ಟಾಗಿರೋ ವಿಚಾರ ಗೌರಿಗೆ ಮತ್ತೆ ವಿವೇಕ್ಗೆ ತಿಳಿಯುತ್ತಾ ಇನ್ ಈ ಕಡೆ ನೋಡಿದ್ರೆ ಯಾರಪ್ಪ ಬಂದು ಸಹಾಯ ಮಾಡ್ತಾರೆ ಅಂತ ಕಾಂತಲಕ್ಷ್ಮಿ ಅವರು ಸಹ ಕಾಯ್ತಾ ಕೂತಿದ್ದಾರೆ. ಈಗ ಅವ್ರ ಅಳಿಯನೇ ಬಂದ್ ಕಾಪಾಡ್ತಾರ ಅಥವಾ ಚಿನ್ನುನ ಕಾಪಾಡ್ತಾನ ಅಥವಾ ರಾಕೇಶೇ ಬಂದು ಇಲ್ಲ ನಾನು ಬೇಕು ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸುಳ್ಳಪ್ಪನ್ನೇ ಹಾಕ್ತಾನ? ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.